ಸ್ನೇಹಿತರೆ, ಹಿಂದೆ ಮುಂದೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದ ಇತಿಹಾಸದಲ್ಲಿ ಮಹಾನ್ ಸಾಮ್ರಾಜ್ಯವೆಂದು ಹೆಸರಾದ ಮೌರ್ಯ ಸಾಮ್ರಾಜ್ಯದ ಉದಯ ಮತ್ತು ಅದರ ಹಿಂದಿನ ಕಥೆಯ ಬಗ್ಗೆ ಈಗಿನ ಪೀಳಿಗೆಯ ಯುವಕರಿಗೆ ಪರಿಚಯವೇ ಇರಲಿಕ್ಕಿಲ್ಲ. ತುಂಬ ಶಕ್ತಿಶಾಲಿ ಮಗಧದ ನಂದವಂಶ ನಿರ್ನಾಮವಾಗಿ ಮೌರ್ಯ ಸಾಮ್ರಾಜ್ಯ ಹುಟ್ಟಿದ ಕಥೆಯೇ ಇತಿಹಾಸದ ಒಂದು ರೋಚಕ ಅಧ್ಯಾಯ. ಭಾರತದ ನಿರ್ಮಾಣದ ಕನಸು ಕಂಡ ಮತ್ತು ಮಗಧದ ರಾಜ ಧನನಂದನಿಂದ ಅವಮಾನಿತನಾಗಿ ಕುದಿಯುತ್ತ ಮಗಧದ ಅರಮನೆಯಿಂದ ಹೊರಬಂದ ಆಚಾರ್ಯ ಚಾಣಕ್ಯನ ಹೆಜ್ಜೆಗಳು ದೃಢವಾಗಿ ನೆಲಕ್ಕೆ ಊರುತ್ತಿದ್ದರೂ ನಡೆಯುವ ದಾರಿಯ ಬಗ್ಗೆ ಯಾವುದೇ ಆಲೋಚನೆ ಇಲ್ಲದೆ ದಾಪುಗಾಲಿಕ್ಕಿ ನಡೆಯುತ್ತಿದ್ದ ಆಚಾರ್ಯ ಚಾಣಕ್ಯ ಮಗಧ ರಾಜ್ಯದ ಒಂದು ಹಳ್ಳಿಯಲ್ಲಿ 4-5 ಬಾಲಕರ ಗುಂಪೊಂದು ಆಡುವ ಆಟದ ಮೇಲೆ ದೃಷ್ಟಿ ಬಿದ್ದು ನಡೆಯುತ್ತಿದ್ದ ಆಟವನ್ನೇ ಗಮನಿಸುತ್ತಾ ಒಂದು ಮರದ ಮರೆಯಲ್ಲಿ ನಿಂತ. ಮುಖದ ಮೇಲೆ ಮೀಸೆ ಮೂಡದ, ಹದಿಹರೆಯದ ಮತ್ತು ಮುಖದ ಮೇಲೆ ರಾಜವಂಶದ ಕಳೆಗಳಿಂದ ಕಂಗೊಳಿಸುವ ಬಾಲಕನೊಬ್ಬ ತನ್ನ ಗುಂಪಿನಲ್ಲಿ ಅಪರಾಧ ಪ್ರಕರಣದ ವಿಚಾರಣೆ ಮಾಡುತ್ತಿರುವ ರಾಜನಂತೆ ಪಾತ್ರ ಮಾಡುತ್ತಿದ್ದ. ಸೆರೆ ಹಿಡಿದ ಬಾಲಕನ ವಿಚಾರಣೆ ನಡೆಸಿ ನ್ಯಾಯ ನಿರ್ಣಯ ನೀಡುವ ಮತ್ತು ಅಪರಾಧ ಸಾಬೀತುಗೊಂಡ ಬಾಲಕನ ಕೈ ಮತ್ತು ಕಾಲುಗಳನ್ನು ಕಡಿದು ಹಾಕಲು ಸೈನಿಕ ಪಾತ್ರದ ಬಾಲಕರಿಗೆ ಆದೇಶ ನೀಡುವ ಬಾಲಕನ ಮೇಲೆ ಆಚಾರ್ಯ ಚಾಣಕ್ಯನ ಮನಸ್ಸು ಕೇಂದ್ರೀಕೃತವಾಯಿತು. ಉರಿಯುತ್ತಿದ್ದ ಅಗ್ನಿಗೆ ನೀರು ಸುರಿದಂತಾಗಿ ಚಾಣಕ್ಯನ ಕಣ್ಣ ತುದಿಯಲ್ಲಿ ನಿರೀಕ್ಷೆ ಮತ್ತು ಕನಸಿನ ಹೊಸ ಹೊಳಪು ಮೂಡಿತು. ಬಾಲಕ ಚಂದ್ರಗುಪ್ತ ನ್ಯಾಯಾಧೀಶನಾಗಿ ಕುಳಿತು ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಆಜ್ಞಾಪಾಲನೆ, ನಿರ್ಭಯತೆ ಮತ್ತು ಬುದ್ಧಿವಂತಿಕೆಯನ್ನು ಕಂಡು ಆಚಾರ್ಯ ಚಾಣಕ್ಯ ಅವನಲ್ಲಿ ಭವಿಷ್ಯದ ಸಾಮ್ರಾಟನನ್ನು ಕಂಡ. ಚಾಣಕ್ಯ ಚಂದ್ರಗುಪ್ತನಲ್ಲಿಗೆ ತೆರಳಿ ಅವನ ಪೂರ್ವಾಪರ ವಿಚಾರಿಸುತ್ತಾನೆ. ಪಿಪ್ಪಲಿವನ ಎಂಬ ಸಣ್ಣ ಗಣರಾಜ್ಯದ ಮೌರ್ಯ ಎಂಬ ಕ್ಷತ್ರಿಯ ಯೋಧರ ಕುಲಕ್ಕೆ ಸೇರಿದ ಚಂದ್ರಗುಪ್ತನ ತಂದೆಯನ್ನು ಆಚಾರ್ಯ ಚಾಣಕ್ಯ ಭೇಟಿಯಾಗಿ 1,000 ಚಿನ್ನದ ನಾಣ್ಯಗಳನ್ನು ನೀಡಿ ಬದಲಿಗೆ ಚಂದ್ರಗುಪ್ತನನ್ನು ಪಡೆದುಕೊಳ್ಳುವ ಆಚಾರ್ಯ ಚಾಣಕ್ಯ ಸೀದಾ ಬಂದಿದ್ದೇ ತಕ್ಷಶಿಲೆಯ ವಿಶ್ವವಿದ್ಯಾಲಯಕ್ಕೆ. ಭಾರತದ ಉಪಖಂಡದಲ್ಲಿಯೇ ಅತಿ ಶಕ್ತಿಶಾಲಿ ಸೈನ್ಯ ಬಲ ಹೊಂದಿದ್ದ ನಂದವಂಶದ ರಾಜ ಧನನಂದನಂತಹ ಬಲಶಾಲಿ ಆಡಳಿತ ಹೊಂದಿದ ನಂದವಂಶದ ಸರ್ವನಾಶಕ್ಕೆ ಬೇಕಾದ ತಯಾರಿಗಳ ಆರಂಭವಾದ ತಕ್ಷಶಿಲೆಯಲ್ಲಿ ಹದಿಹರೆಯದ ಬಾಲಕ ಚಂದ್ರಗುಪ್ತನಿಗೆ ಸಕಲ ರೀತಿಯ ಸಮರಕಲೆ, ಯುದ್ಧ ನೈಪುಣ್ಯ, ಆಡಳಿತಕ್ಕೆ ಬೇಕಾದ ಜಾಣ್ಮೆ, ಸಾಮ್ರಾಜ್ಯ ನಿರ್ಮಾಣಕ್ಕೆ ಅಗತ್ಯವಿರುವ ರಾಜನೀತಿ, ವಿದೇಶಾಂಗ ವ್ಯವಹಾರಗಳ ಕುಶಲತೆ ಇವೆಲ್ಲವುಗಳ ತರಬೇತಿ ನೀಡಿದ ಆಚಾರ್ಯ ಚಾಣಕ್ಯ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ರೀತಿಯಲ್ಲಿ ತನಗೆ ಆದ ಅವಮಾನದ ಘಳಿಗೆಗಳನ್ನು ಪದೇ ಪದೇ ತನ್ನಲ್ಲಿ ತಾನೇ ನೆನಪಿಸಿಕೊಳ್ಳುತ್ತಾನೆ. ಇದೇ ಅಂತರಾಗ್ನಿಯನ್ನೇ ಛಲವನ್ನಾಗಿ ಬದಲಾಯಿಸಿ ಮೀಸೆ ಮೂಡದ ಬಾಲಕ ಚಂದ್ರಗುಪ್ತನನ್ನು ಒಬ್ಬ ಸಾಮ್ರಾಜ್ಯವಿಲ್ಲದ ಚಕ್ರವರ್ತಿಯನ್ನಾಗಿ ತಯಾರು ಮಾಡಿಯೇ ಬಿಟ್ಟ. ಇನ್ನು ಮುಂದಿರುವುದೇ ಆಚಾರ್ಯನಿಗೆ ನಿಜವಾದ ಸವಾಲಾಗಿತ್ತು. ನಂದ ಸಾಮ್ರಾಜ್ಯದ ಧನನಂದನನ್ನು ಸೋಲಿಸಲು ಚಂದ್ರಗುಪ್ತ ಮೌರ್ಯ ಸೈನ್ಯವನ್ನು ಒಟ್ಟುಗೂಡಿಸತೊಡಗಿದ. ಆದರೆ ಸೈನ್ಯವು ಸಾಕಷ್ಟು ದೊಡ್ಡದಾಗಿರಲಿಲ್ಲವಾದ್ದರಿಂದ ಇಂದಿನ ನೇಪಾಳ ಮತ್ತು ಹಿಮಾಲಯ ಪ್ರದೇಶದ ರಾಜನಾಗಿದ್ದ ಪರ್ವತಕನ ಬಳಿ ಹೋಗಿ ಸಹಾಯವನ್ನು ಈ ಚಂದ್ರಗುಪ್ತ ಮತ್ತು ಚಾಣಕ್ಯರು ಕೇಳುತ್ತಾರೆ. ರಾಜ ಪರ್ವತಕ ಧನನಂದನ ಸೋಲಿಸಿದ ನಂತರ ಚಂದ್ರಗುಪ್ತ ಮೌರ್ಯ ಗೆದ್ದಂತಹ ಪ್ರಾಂತ್ಯಗಳಲ್ಲಿ ಅರ್ಧದಷ್ಟು ಭಾಗವನ್ನು ತನಗೆ ಪಡೆಯಬೇಕು ಎಂಬ ಷರತ್ತಿನ ಮೇಲೆ ಸಹಾಯ ಮಾಡಲು ಒಪ್ಪುತ್ತಾನೆ. ಕ್ರಿಸ್ತಪೂರ್ವ 314ರಲ್ಲಿ ಚಂದ್ರಗುಪ್ತ ಮೌರ್ಯ ರಾಜ ಪರ್ವತಕನೊಂದಿಗೆ ಮಗಧ ರಾಜ್ಯದ ಮೇಲೆ ದಾಳಿ ಮಾಡುತ್ತಾನೆ.
ಆ ಕಾಲದ ಪ್ರಬಲ ಸೇನಾಧಿಪತಿ ಎಂದು ಹೆಸರಾಗಿದ್ದ ಭದ್ರಶಾಲ ಮಗಧ ಸೈನ್ಯದ ನೇತೃತ್ವವನ್ನು ವಹಿಸಿದ್ದ. ಈ ಯುದ್ಧದಲ್ಲಿ ಚಂದ್ರಗುಪ್ತನ ಸೈನಿಕ ಬಲ ಮತ್ತು ಆಚಾರ್ಯ ಚಾಣಕ್ಯನ ಯುದ್ಧತಂತ್ರಗಳಿಂದಾಗಿ ರಾಜ ಧನನಂದ ರಣರಂಗದಲ್ಲಿ ಹೆಚ್ಚು ಕಾಲ ನಿಲ್ಲಲು ಆಗಲೇ ಇಲ್ಲ. ಧನನಂದನ 9 ಸಹೋದರರು ಈ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಮತ್ತು ಧನನಂದ ಸೋತು ಹೋದ. ಯುದ್ಧ ಕೈದಿಯನ್ನಾಗಿ ಧನನಂದನನ್ನು ಬಂಧಿಸಿ ಚಂದ್ರಗುಪ್ತನ ಮುಂದೆ ಕರೆತಂದಾಗ ಒಂದು ಕಾಲದಲ್ಲಿ ಚಾಣಕ್ಯನ ಜಡೆ ಹಿಡಿದು ನೆಲಕ್ಕೆ ಕೆಡವಿ ಅವಮಾನಿಸಿದ ಚಾಣಕ್ಯನ ಎದುರು ಪ್ರಾರ್ಥಿಸುತ್ತಾ ನಿಂತ ಧನನಂದ ತನಗೆ ಪ್ರಾಣ ಭಿಕ್ಷೆ ನೀಡಲು ಮತ್ತು ತನ್ನ ಹೆಂಡತಿ ಹಾಗೂ ಹೆಣ್ಣು ಮಕ್ಕಳೊಂದಿಗೆ ಕಾಡಿಗೆ ಹೋಗಲು ಸಹಾಯ ಮಾಡುವಂತೆ ಇದೇ ಚಾಣಕ್ಯನಲ್ಲಿ ಧನನಂದ ಪ್ರಾರ್ಥಿಸುತ್ತಾನೆ. ಹೀಗೆ ಕಾಡಿಗೆ ತೆರಳುವ ಮೊದಲು ತನ್ನ ವಂಶದ ಕೆಲವು ಹೆಣ್ಣು ಮಕ್ಕಳನ್ನು ಅರಮನೆಯಲ್ಲೇ ಬಿಟ್ಟು ಈ ಧನನಂದ ಹೊರಡುತ್ತಾನೆ. ತಂದೆಯೊಂದಿಗೆ ಕಾಡಿಗೆ ತೆರಳದೆ ಅರಮನೆಯಲ್ಲಿಯೇ ಉಳಿಯುವ ಈ ಹೆಣ್ಣು ಮಕ್ಕಳಲ್ಲಿ ಕೆಲವರು ತರಬೇತಿ ಪಡೆದ ವಿಷಕನ್ಯೆಯರಿದ್ದರು ಎನ್ನಲಾಗಿದೆ. ಯುದ್ಧ ಗೆದ್ದ ಚಂದ್ರಗುಪ್ತನು ರಾಜ ಪರ್ವತಕ ಮತ್ತು ಚಾಣಕ್ಯನೊಂದಿಗೆ ಮಗಧದ ಅರಮನೆಯನ್ನು ಪ್ರವೇಶಿಸುತ್ತಾನೆ. ನಂತರದ ದಿನಗಳಲ್ಲಿ ರಾಜ ಪರ್ವತಕ ಮತ್ತು ಚಂದ್ರಗುಪ್ತರು ನಂದ ಸಾಮ್ರಾಜ್ಯದ ಅಪಾರ ಸಂಪತ್ತನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಾರೆ. ನಂದರಾಜ ಅರಮನೆಯಲ್ಲೇ ಬಿಟ್ಟು ಹೋಗಿದ್ದ ಧನನಂದನ ಒಬ್ಬ ಮಗಳ ಮೇಲೆ ಈ ರಾಜ ಪರ್ವತಕನಿಗೆ ಮೋಹ ಉಂಟಾಗುತ್ತದೆ ಮತ್ತು ತನ್ನ ಮದುವೆಯನ್ನು ಈ ನಂದನ ಮಗಳ ಜೊತೆ ನಡೆಸುವಂತೆ ಚಾಣಕ್ಯನನ್ನು ರಾಜ ಪರ್ವತಕ ವಿನಂತಿಸಿಕೊಳ್ಳುತ್ತಾನೆ. ಈಗಾಗಲೇ ನಂದರಾಜನ ಒಬ್ಬ ಮಗಳ ಮದುವೆಯು ಚಂದ್ರಗುಪ್ತನೊಂದಿಗೆ ನಡೆದದ್ದರಿಂದ ಅದೇ ನಂದನ ಇನ್ನೊಬ್ಬ ಮಗಳ ಮದುವೆಯನ್ನು ರಾಜ ಪರ್ವತಕನೊಂದಿಗೆ ನಡೆಸಲು ಆಚಾರ್ಯ ಚಾಣಕ್ಯನಿಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಮದುವೆಯನ್ನು ನಿಶ್ಚಯಿಸಲಾಯಿತು. ಇಲ್ಲಿ ಈ ನಂದನ ಮಗಳು ಒಂದು ವಿಷಕನ್ಯೆ ಎಂಬ ಅಂಶ ಯಾರಿಗೂ ತಿಳಿದಿರಲಿಲ್ಲ. ಧನನಂದನು ತನ್ನ ಕೆಲವು ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಸಣ್ಣ ಪ್ರಮಾಣದಲ್ಲಿ ವಿಷವನ್ನು ನೀಡುತ್ತಾ ಬಂದು ಅವರನ್ನು ವಿಷಕನ್ಯೆಯರನ್ನಾಗಿ ಪರಿವರ್ತನೆ ಮಾಡಿದ್ದ ಮತ್ತು ಈ ಕನ್ಯೆಯರ ಸಂಪರ್ಕಕ್ಕೆ ಬಂದ ಶತ್ರು ಪುರುಷರು ಮರಣ ಹೊಂದುತ್ತಿದ್ದರು. ವಿವಾಹದ ಶಾಸ್ತ್ರದ ಭಾಗವಾಗಿ ರಾಜ ಪರ್ವತಕ ನಂದನ ಮಗಳ ಕೈಯನ್ನು ಸೋಕುತ್ತಾನೆ. ಹೀಗೆ ನಂದನ ಮಗಳ ಕೈ ಹಿಡಿದ ಸ್ವಲ್ಪ ಹೊತ್ತಿನಲ್ಲಿಯೇ ರಾಜ ಪರ್ವತಕನ ದೇಹದಲ್ಲಿ ವಿಷ ಹರಡಲಾರಂಭಿಸುತ್ತದೆ. ರಾಜ ಪರ್ವತಕ ಕುಸಿದು ಬೀಳುತ್ತಾನೆ. ಆಗಿರುವ ಅನಾಹುತದ ಶಂಕೆಯ ಅರಿವು ಮೂಡಿದ ರಾಜ ಪರ್ವತಕ ಪ್ರಾಣಭೀತಿಯಿಂದ ಅಳುತ್ತಾ ವೈದ್ಯರನ್ನು ಕರೆಸಿ ತನ್ನ ಜೀವ ಉಳಿಸುವಂತೆ ರಾಜ ಚಂದ್ರಗುಪ್ತನಲ್ಲಿ ಅಂಗಲಾಚುತ್ತಾನೆ. ಆಗ ಚಿಕಿತ್ಸೆ ನೀಡಲು ವೈದ್ಯರನ್ನು ಕರೆತರುವಂತೆ ಆದೇಶಿಸಲು ಹೊರಟ ಚಂದ್ರಗುಪ್ತನನ್ನು ತನ್ನ ಕಣ್ಣು ಸನ್ನೆಯಲ್ಲಿಯೇ ತಡೆದ ಆಚಾರ್ಯ ಚಾಣಕ್ಯ ಅಲ್ಲಿಂದ ಎಲ್ಲರಿಗೂ ಹೊರಗೆ ತೆರಳುವಂತೆ ಆದೇಶಿಸುತ್ತಾನೆ. ಹೋಮದ ಅಗ್ನಿಯ ಬಳಿ ವಿಷದ ಪ್ರಭಾವದಿಂದಾಗಿ ನರಳುತ್ತಾ ಬಿದ್ದ ರಾಜ ಪರ್ವತಕನನ್ನು ಅಲ್ಲಿಯೇ ಸಾಯಲು ಬಿಟ್ಟು ಎಲ್ಲರೂ ತೆರಳುತ್ತಾರೆ. ಹೀಗೆ ತನ್ನ ಏಕೈಕ ಪ್ರತಿಸ್ಪರ್ಧಿ ಮತ್ತು ಯುದ್ಧದಲ್ಲಿ ಪಾಲುದಾರನಾಗಿದ್ದ ರಾಜ ಪರ್ವತಕನನ್ನು ತನ್ನ ದಾರಿಯಿಂದ ನಿವಾರಿಸಿದ ಚಂದ್ರಗುಪ್ತ ಮಗಧ ಸಾಮ್ರಾಜ್ಯದ ಅಧಿಪತಿಯಾದ ಮತ್ತು ಮೌರ್ಯ ವಂಶದ ಸ್ಥಾಪಕನಾದ. ಮೌರ್ಯ ಸಾಮ್ರಾಜ್ಯದ ಉದಯದ ಕನಸಿಗೆ ನೀರುಣಿಸಿ ಒಂದು ಸಾಮ್ರಾಜ್ಯದ ನಾಶ ಮತ್ತು ಇನ್ನೊಂದು ಸಾಮ್ರಾಜ್ಯದ ಹುಟ್ಟು, ಇವೆರಡಕ್ಕೂ ಮೂಲ ಆಚಾರ್ಯ ಚಾಣಕ್ಯರ ಛಲ. ಹೆಚ್ಚಿನ ಇತಿಹಾಸ ಅರಿಯಲು ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ.